ಒಂದು 2-3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತೇಳಿ. ಆ ರೀತಿಯಲ್ಲಿ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣೀಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು. ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದ್ರು. ಒಂದು 2-3 ದಿನಗಳ ಈಚೆಗೆ ಮತ್ತೆ ಅವರ ಕಣ್ಣಲ್ಲಿ ಹನಿಗಳಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪದ ಹನಿಗಳದು. ಸತ್ಯ ಅಲ್ವಾ ಇದು? ಭಗವತಿ ಮೂಕಾಂಬಿಕೆಯನ್ನ ಸ್ಮರಿಸುತ್ತಾ, ಒಡೆಯ ಮಂಜುನಾಥನ ಆಶೀರ್ವಾದವನ್ನ ಬೇಡ್ತಾ, ಇಲ್ಲಿ ಈ ಒಂದು ಆಂದೋಲನದಲ್ಲಿ, ಹೋರಾಟದಲ್ಲಿ ಯಾರೂ ಕೂಡ ಸೇನಾಧಿಪತಿಗಳಿಲ್ಲ. ಆ ಸೇನಾಧಿಪತಿ ಎನ್ನುವಂತ ಒಂದು ಪಟ್ಟವನ್ನ ಯಾರಿಗಾದ್ರೂ ಕಟ್ಟೋದಿದ್ರೆ ಅದು ಧರ್ಮಸ್ಥಳದ ಬೆಟ್ಟದ ಮೇಲಿದ್ದಾರಲ್ಲ ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ. ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ. ಕೋಣಾಜಯ ರಾಕೇಶ್ ಎನ್ನುವಂತ ಒಬ್ಬ ಸೋಷಿಯಲ್ ಮೀಡಿಯಾದ ಗೆಳೆಯ ಒಂದು ಪೋಸ್ಟ್ ಅನ್ನ ಮಾಡ್ತಾನೆ ಫೇಸ್ಬುಕ್ ನಲ್ಲಿ. ನಿಮ್ಮ ಮನೆಯಲ್ಲಿ ಅಣ್ಣಪ್ಪನಿಗೆ ಒಂದು ಕಾಯಿಯನ್ನ ತೆಗೆದಿಡಿ, ಸತ್ಯ ದರ್ಶನವನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಯಾರು ಸುಳ್ಳನ್ನ ಸಾರ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ತೆಗೆದಿಡಿ ಅಂತ ಹೇಳಿ ರಾಕೇಶ್ ಕೋಣಾಜೆ ಅಂತ ನನ್ನ ನೆನಪು. ಆ ಪೋಸ್ಟ್ ಹಾಕಿದ ದಿವಸ ಅದರ ಮರುಕ್ಷಣದಿಂದಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಎನ್ನುವ ಯೋಚನೆಯಲ್ಲಿತ್ತು. ಆದರೆ ನಮಗೆ ನಿಮ್ಮಿಂದ ಒದಗಿ ಬಂದಂತಹ ಒಂದು ಪ್ರೋತ್ಸಾಹ, ನೀವು ಸಾಗರದಂತೆ ಸೇರುವಂತಹ ಸೂಚನೆ ಸಿಕ್ಕ ಕಾರಣಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಅದಕ್ಕೆ ಚಾಲನೆಯನ್ನ ಕೊಟ್ಟು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನಾವು ಮತ್ತೆ ಧರ್ಮಸ್ಥಳದಲ್ಲಿ ದಿಗ್ವಿಜಯ ಯಾತ್ರೆಯನ್ನ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ. ಬಂಧುಗಳೇ, ಹೋರಾಟ ಈಗ ಪ್ರಾರಂಭ ಆಗಿರುವಂಥದ್ದು. ಬಹುತೇಕರು ಅಂದ್ಕೊಂಡಿದ್ದಾರೆ ಇದು ಹೋರಾಟದ ಅಂತಿಮ ಹಂತ ಅಂತ ಹೇಳಿ. ಆದರೆ ಹೋರಾಟ ಈಗ ಶುರುವಾಗಿದೆ. ದಶಕಗಳಿಂದ ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ಈ ಎಳಬಿಡಂಗಿಗಳು, ಈ ಕಮ್ಯುನಿಸ್ಟ್ಗಳು, ಈ ಬುದ್ಧಿಜೀವಿಗಳು ನಿರಂತರವಾಗಿ ಷಡ್ಯಂತ್ರವನ್ನ ಮಾಡ್ತಾರೆ ಬಂದ್ರು, ನಿರಂತರವಾಗಿ ದಾಳಿಯನ್ನ ಮಾಡ್ತಾರೆ ಬಂದ್ರು. ಕುಕ್ಕರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡುವಂತ ಒಬ್ಬ ಭಯೋತ್ಪಾದಕರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು. ಇನ್ನೊಬ್ಬ ಹೇಳ್ತಾನೆ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ನುಗ್ಗಿಸಿ ಧರ್ಮಸ್ಥಳವನ್ನ ಒಡೀರಿ ಅಂತೇಳಿ ಹೇಳ್ತಾನೆ. ಇದನ್ನೆಲ್ಲವನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ. ಆದ್ರೆ ಇನ್ನು ಸುಮ್ಮನೆ ಇದ್ರೆ ನಮ್ಮನ್ನ ಮನುಷ್ಯರು ಅಂತ ಹೇಳಲ್ಲ. ಅಂದಾಜು 2.5 ಕೋಟಿ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಂತವರು ಧರ್ಮಸ್ಥಳದ ಪೂಜ್ಯ ಕಾವಂದರು. ಎಷ್ಟೋ ಜನ ಕುಡಿದು ಚರಂಡಿಯಲ್ಲಿ ಬಿದ್ದುಕೊಂಡು ಇಡೀ ಸಮಾಜ ಅವರನ್ನ ಬಹಿಷ್ಕರಿಸಿದಂತ ಹೊತ್ತಿನಲ್ಲಿ ಅವರನ್ನ ಆ ಚರಂಡಿಯಿಂದ ಎತ್ತಿಕೊಂಡು ಹೋಗಿ ಮದ್ಯವ್ಯಸನ ಶಿಬಿರಕ್ಕೆ ಸೇರಿಸಿ ಈ ಸಮಾಜದಲ್ಲಿ ಒಬ್ಬ ಗಣ್ಯನನ್ನಾಗಿ ಮಾಡಿದ್ರೆ ಪೂಜ್ಯ ಕಾವಂದರು. ಮದುವೆಯಾಗುವಾಗ ಕೊರಳಿಗೊಂದು ಕರಿಮಣಿ ಬಂಗಾರದ ತಾಳಿಯನ್ನ ಕೊಳ್ಳಲಿಕ್ಕೂ ಆಗದಂತಹ ಎಷ್ಟೋ ಕುಟುಂಬಗಳಿತ್ತು. ಅವರನ್ನೆಲ್ಲರನ್ನ ಸಾಮೂಹಿಕ ವಿವಾಹದ ಚಪ್ಪರದ ಅಡಿ ತಂದು ಮಂಜುನಾಥನ ಸನ್ನಿಧಾನದಲ್ಲಿ ಸಾಮೂಹಿಕ ವಿವಾಹವನ್ನ ಪ್ರಾರಂಭ ಮಾಡಿದವರು ಪೂಜ್ಯ ಕಾವಂದರು. ನಮ್ಮ ತಾಯಂದರಿಗೆ ಯಾವ ಆರ್ಥಿಕ ಶಕ್ತಿಯೂ ಇಲ್ಲದ ಸಂದರ್ಭಗಳಲ್ಲಿ
ನಾವಿದ್ದೇವೆ ಅಂತ ಹೇಳಿ ಬ್ಯಾಂಕಿಗೆ ಶ್ಯೂರಿಟಿಯನ್ನ ಹಾಕಿ 50,000ದಿಂದ 2, 3, 5 ಲಕ್ಷದ ತನಕ ಅವರಿಗೆ ಸಾಲವನ್ನ ನೀಡಿ ಅವರ ಸ್ವಾಭಿಮಾನಿ ಸ್ವಾವಲಂಬಿ ಬದುಕಿಗೆ ಶಕ್ತಿಯನ್ನ ತುಂಬಿದವರು ಪೂಜ್ಯ ಕಾವಂದ್ರು. ಇಂತಹ ಕಾವಂದ್ರು ಇವರ ಕಣ್ಣನ್ನ ಕುಕ್ಕಿದ್ರು. ಯಾಕೆ ಎಡಚರರು ಧರ್ಮಸ್ಥಳದ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂತ ನೀವು ಕೇಳಬಹುದು. ನಮ್ಮ ಕರಾವಳಿಯಲ್ಲಿ 1983ರ ಹೊತ್ತಿಗೆ ಧರ್ಮಸ್ಥಳದ ಬೆಳ್ತಂಗಡಿ ಭಾಗದಲ್ಲಿ ಈ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಹಿಂದೂಗಳ ತುಳಸಿ ಕಟ್ಟೆಯನ್ನ ಒಡೆಸಿ ಅಲ್ಲಿ ಶಿಲುಬೆಯನ್ನ ನೆಡಲಾಗಿತ್ತು. ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿಗಳಿಗೂ ಹೋಗಿ ಯಾವ ಆಮಿಷಗಳಿಗೂ ಬಲಿಯಾಗದಂತೆ ನೋಡಿಕೊಂಡ ನಂತರ ಒಡೆಸಿದ ತುಳಸಿ ಕಟ್ಟೆಗಳು ಪವಿತ್ರವಾಗಿ ಮತ್ತೆ ಆ ಮನೆಯ ಅಂಗಳದಲ್ಲಿ ಎದ್ದು ನಿಲ್ಲುವಂತೆ ಮಾಡಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ತಮಿಳುನಾಡು, ಕೇರಳದಿಂದ ಮೈಕ್ರೋ ಫೈನಾನ್ಸ್ ನ ಬಡ್ಡಿ ದಂಧೆಕೋರರು ತಮ್ಮ ಕಾಳಧನವನ್ನ ನಮ್ಮಲ್ಲಿನ ಹಳ್ಳಿಯಲ್ಲಿರುವಂತಹ ಬಡವರಿಗೆ ಕೊಟ್ಟು ಚಕ್ರ ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ರು. ಮಾತೆಯರ ಮಾನವನ್ನ ಕಳೀತಾ ಇದ್ರು. ಆ ಸಂದರ್ಭದಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನ ಕಟ್ಟಿಕೊಟ್ಟಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ. ಕರಾವಳಿಯ ಆ ಮಲೆ ಸೆರಗಿನ ಉದ್ದಕ್ಕೂ ನಕ್ಸಲರು ಬೀಡು ಬಿಟ್ಟಿದ್ರು. ಆ ನಕ್ಸಲ್ ಚಟುವಟಿಕೆ ಬೆಳೆಯದಂತೆ ತಡೆದದ್ದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ನನಗೆ ಇವತ್ತು ಹೆಮ್ಮೆ ಇದೆ. ನಾವು ಭೂತಾರ ಅಂತ ನೆಲದಿಂದ ಬಂದವರು. ನಮ್ಮಲ್ಲಿನ ದೈವ ಕಾಲಿಗೆ ಗಗ್ಗರ ಹಾಕಿ ಕೈಯಲ್ಲಿ ಕಟ್ಸಾಲೆ ಹಿಡಿದು ಆಳಿ ಬಂದಾಗ ಹೇಳುವಂತದ್ದು, ಹೋಗು ಒಡೆಯ, ಧರ್ಮದೊಡೆಯನ ಸನ್ನಿಧಾನಕ್ಕೆ ಅಂತ ಹೇಳಿ. ಧರ್ಮಸ್ಥಳ ಒಂದು ರೀತಿಯಲ್ಲಿ ಇಡೀ ಒಂದು ದೈವಾರಾಧಕರ ಒಂದು ಹೆಡ್ ಕ್ವಾರ್ಟರ್ಸ್ ತರ ಆ ಧರ್ಮಸ್ಥಳದ ಭಕ್ತಿಯನ್ನ, ಶ್ರದ್ಧೆಯನ್ನ, ಗೌರವವನ್ನ, ಭಾವನೆಯನ್ನ ಒಡೆದು ಬಿಟ್ರೆ ಇಡೀ ಕರಾವಳಿಯ ದೈವಿಕತೆಯ ನೆಲೆಗಟ್ಟನ್ನೇ ಒಡೆದ ಹಾಗಾಗ್ತದೆ ಎನ್ನುವಂತ ಷಡ್ಯಂತ್ರದ ಕಾರಣಕ್ಕೆ ಇವರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ. ಬಂಧುಗಳೇ, ನಾನಿವತ್ತು ಹೆಚ್ಚು ಮಾತಾಡೋದಿಲ್ಲ. ಚಕ್ರವರ್ತಿ ಸುಲಿಬಿಲೆಯಣ್ಣವರು ದಿಕ್ಸೂಚಿ ಮಾತಾಡ್ತಾರೆ. ಬಹಳ ವಿಶೇಷವಾಗಿ ನಿಮ್ಮನ್ನ ಇವತ್ತು ಉದ್ದೇಶಿಸಿ ಅವರು ಮಾತಾಡ್ಲಿಕ್ಕಿದ್ದಾರೆ. ಸೌಜನ್ಯ ಎನ್ನುವಂತ ನತದ್ರಷ್ಟ ಬಾಲಕಿಯ ಮೇಲೆ ದೌರ್ಜನ್ಯ ಆದಾಗ ಆಕೆಯ ಪರವಾಗಿ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಎನ್ನುವಂತ ಭಾವನೆಯಲ್ಲಿ ನಾನು ಒಂದು ವರದಿಯನ್ನ ಮಾಡಲಿಕ್ಕೆ ನನ್ನ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿರುವುದೇ ಹೊರತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರಾಗ್ಲಿ ಯಾರೂ ಕೂಡ ನನ್ನನ್ನು ಆಹ್ವಾನ ಮಾಡಲಿಲ್ಲ. ನೀವು ಬನ್ನಿ, ನಿಮಗೆ ದುಡ್ಡು ಕೊಡ್ತೇವೆ. ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಪೇಮೆಂಟ್ ಗಿರಾಕಿ ಅಂತೇಳಿ. ನಾವು ಕೂಡ ಸೌಜನ್ಯಳ ಪರವಾಗಿಯೇ ಹೋದವರು. ಯಾವ ದಿವಸ ನಾವು ಸೌಜನ್ಯಳ ಪರವಾಗಿ ಹೋಗಿದ್ದೇವೆ, ಇವತ್ತಿನ ತನಕವೂ ಕೂಡ ನಾವು ಸೌಜನ್ಯಳ ಪರವಾಗಿಯೇ ಇದ್ದೇವೆ. ಸೌಜನ್ಯಳ ಪರವಾಗಿ ಅಂತ ಹೇಳ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟ ಮಾಡಿದವರು ಅವರು ಇವತ್ತು ಜೈಲಿಗೆ ಪರೇಡ್ ನಡೆಸ್ತಾ ಇದ್ದಾರೆ. ಅವ್ರು ಯಾರು ಕೂಡ ಸೌಜನ್ಯಳ ಪರವಾಗಿ ಹೋರಾಟ ಮಾಡಿದ್ದಲ್ಲ. ಸೌಜನ್ಯ ಎನ್ನುವಂತ ನಿಷ್ಪಾಪಿ ಅಮಾಯಕ ಹೆಣ್ಣಿನ ಹೆಸರನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಮಾಡುತ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟವನ್ನ ಸಂಘಟಿಸಿ ಅಮಾಯಕರ ಹೆಗಲ ಮೇಲೆ ಬಂದೂಕನ್ನ ಇರಿಸಿ ಧರ್ಮಸ್ಥಳದ ಕಡೆಗೆ ಗುರಿಯನ್ನ ನೆಟ್ಟಂತಹ ಪರಮ ಪಾತಕಿಗಳು.